ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ದೊಡ್ಡ ಬಾಸ್ ಕಾಲ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡಲ ಸರ್? ಹಲೋ ಸರ್, ಹೇಳಿ ಸರ್. ಸರ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಅಲ್ಲ, ನಾವೆಲ್ಲ ಮನೇಲಿ. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಅಲ್ಲ ಸರ್, ಅಷ್ಟೆಲ್ಲ ರಿಸರ್ಚ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಇವಾಗ ಹೀಗೆ ಹೇಳ್ತಾ ಇದ್ದೀರಲ್ಲ ಸರ್. ಸರ್ ನಿಮ್ದು ಅಮ್ಮಯ್ಯ ಅಂತೀನಿ ಸರ್. ರೀ ಏನಾಯ್ತು? ಸರ್ ಸರ್ ಯಾರು ಸರ್ ನನ್ನ ಬಗ್ಗೆ ಆ ಥರ ಹೇಳಿದ್ದು? ಸರ್ ನಮ್ಮ ಮನೆದೇವ್ರು ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್. ನಾನು ಬೇಕು ಅಂತ ಹಾಗೆ ಮಾಡಿಲ್ಲ ಸರ್. ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ರೀ ಯಾಕ್ರಿ, ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಇರು ಸರ್. ಸರ್ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆದೆ ಅಂತ ಮನೇಲಿ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದೀನಿ ಸರ್. ಈ ಟೈಮಲ್ಲಿ ನೀವು ಹೀಗೆ ಹೇಳಿದ್ರೆ ಹೇಗೆ ಸರ್? ರೀ ನೀವ್ ಹೀಗೆ ಅಳ್ತಾ ಇದ್ರೆ ನಮ್ಗೆ ಏನು ಅಂತ ಗೊತ್ತಾಗುತ್ತೆ. ಹೇಳ್ರಿ ಏನಾಯ್ತು ಅಂತ. ಗಿರಿ ಒಂದು ನಿಮಿಷ ಸುಮ್ಮನೆ ಇರೋ. ಸರ್ 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 ನನ್ನ ಮಾತು ಕೇಳಿ. ಹಲೋ ಸರ್, ಹಲೋ ಸರ್, ಸರ್ ಹಲೋ ಸರ್, ಸರ್ ಹೇ ಶಿವು, ಏನಾಯ್ತು ಅಂತ ಹೇಳು. ನೀನೇ ಗಾಬರಿ ಆದ್ರೆ ನಮ್ಗೆಲ್ಲ ಹೇಗಾಗಬೇಕು ನೋಡು. ರೀ ಯಾಕ್ರಿ, ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಸ್ವಲ್ಪ ಸುಮ್ಮನೆ ಇರ್ತೀರ ಎಲ್ಲರೂ. ಸರ್ ಬಾಸ್ ಕಾಲ್ ಮಾಡಿ ಪ್ರಮೋಷನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಹೇಳಿದ್ರ ಸರ್? ಸರ್ ನಿಮ್ಮನ್ನೇ ಸರ್ ಕೇಳ್ತಾ ಇರೋದು, ಹೇಳಿ. ನನ್ಗೇನ್ ಬೇರೆ ಕೆಲಸ ಇಲ್ಲವನಯ್ಯ ನಿನ್ ಪ್ರಮೋಷನ್ ಕೊಕ್ಕೆ ಹಾಕಕ್ಕೆ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಸಾರು, ಫ್ಯಾಮಿಲಿಗಳೆಲ್ಲ ಇದ್ದಾವೆ, ಸ್ವಲ್ಪ ಸರಿಯಾಗಿ ಮಾತಾಡಿ ಸಾರು. ಅದಕ್ಕೆ ನಾನೇನೆಯ ಮಾಡ್ಲಿ? ನನ್ನನ್ನು ಕರೆದಿದ್ದು ಇವನ್ ತಪ್ಪು. ಅಸಿಸ್ಟೆಂಟ್ ಮ್ಯಾನೇಜರ್ ಒಂದು ಹುಡುಗಾಟನ? ಅದಕ್ಕೊಂದು ಯೋಗ್ಯತೆ ಬೇಕು. ನಿನ್ ಯೋಗ್ಯತೆ ಇಲ್ಲ, ಕೊಟ್ಟಿಲ್ಲ. ಸರ್ ದಯವಿಟ್ಟು ಹೀಗೆಲ್ಲ ಅವಮಾನ ಮಾಡಬೇಡಿ ಸರ್. ಹಗಲು ರಾತ್ರಿ ಕಷ್ಟಪಟ್ಟು ಊಟ ಮಾಡೋ ಗ್ಯಾಪಲ್ಲಿ, ನೀರು ಕುಡಿಯೋ ಗ್ಯಾಪಲ್ಲಿ, ಹೆಂಡತಿ ಮಕ್ಕಳ ಜೊತೆ ಮಾತಾಡೋ ಟೈಮನ್ನೆಲ್ಲ ಉಳಿಸಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ತಗೊಂಡಿರೋ ಪ್ರಮೋಷನ್ ಇದು. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ಹೆಂಗ್ ಸರ್ ಪ್ರಮೋಷನ್ ಕೊಡಲ್ಲ ಅಂತೀರಾ ನೀವು? ಹೇಳಿ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ದಬ್ಬಾಳಿಕೆ ಮಾಡ್ತೀಯ ಮನೆ ಕರೆದು? ನಾನೇನ್ ದಬ್ಬಾಳಿಕೆ ಮಾಡ್ತಾ ಇಲ್ಲ ಸರ್. ತಾಳ್ಮೆ ಕಳ್ಕೊಂಡು ಕೇಳ್ತಾ ಇದ್ದೀನಿ, ಹೊಟ್ಟೆವರಿಂದ ಕೇಳ್ತಾ ಇದ್ದೀನಿ. ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ದೀರಾ ನೀವು? ಏನಯ್ಯ ನನ್ ಮೇಲೆ ರೇಗ್ತಾ ಇದ್ಯಾ? ಸರಿ ಹೋಗೋದಲ್ಲ ಇದು. ಏನ್ ಸರ್ ಸರಿ ಇರಲ್ಲ? ಏನ್ ಸರಿ ಇರಲ್ಲ? ನೀ ಸುಮ್ಮನೆ ಆಗಿರಿ ಸರ್. ನೀವು ಮುಂಚೆಯಿಂದನೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇರೋ ವಿಚಾರ ನನಗೆ ಗೊತ್ತು. ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇನ್ ಸುಮ್ಮನೆ ಇರಲ್ಲ ಸರ್. ಅಲ್ಲ ಸರ್, ನಾನು ಉದ್ದಾರ ಆಗಕ್ಕೆ ಯಾಕೆ ಸರ್ ಬಿಡ್ತಾ ಇಲ್ಲ ನೀವು? ನೋಡೋ, ನಿನ್ ಪ್ರಮೋಷನ್ಗೆ ಕತ್ರಿ ಹಾಕ್ಸಿದ್ದು ನಾನೇ. ಏನ ಮಾಡ್ತೀಯ ಈಗ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.